ಹಾಯ್ ನಾನು ನಿಮ್ಮ ವಿಶ್ವ ಶೆಟ್ಟಿ. ಸೊ ಸೇಮ್ ಸೆಟಪ್ ನೋಡ್ಬೋದು, ಇಲ್ಲಿ R1 ರಿಜೆಕ್ಟ್ ಆಗಿದೆ. ಓಕೆ, ಸೊ ಸೆಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಶಾರ್ಟ್ ಪೊಸಿಷನ್ ಇಲ್ಲಿ 1:1. ಸೊ R1 ಇದು ಬ್ರೇಕ್ ಆಗಿದೆ EMA ಅಂಡ್ ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಸಿ ಹಿಯರ್. ಓಕೆ, ಯು ಕ್ಯಾನ್ ಸಿ ಇಲ್ಲಿ ಇದು ಜಾಸ್ತಿ ದೂರ ಹೋಗುತ್ತೆ ಅಂತ ಇಲ್ಲ, ಯಾಕಂದ್ರೆ ಮೇ ಬಿ ಚಾನ್ಸ್ ಇಲ್ಲಿ ನೋಡ್ಬೋದು. ಓಕೆ, ಮ್ಯಾಕ್ಸಿಮಮ್ ಬಂದ್ರೆ ಇಲ್ಲಿ ತನಕ ಬರ್ಬೋದೇನೋ ಅಷ್ಟೇನೆ. ಓಕೆ, ಸೊ ದಟ್ಸ್ ವೈ ಇಲ್ಲಿ ತನಕ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇನೆ ಈ ಸ್ವಿಂಗ್ ಹತ್ರ. ಸೊ ಮೆಟಾ ಟ್ರೇಡ್ ಸೆಲ್ ಮಾಡಿದ್ದೀನಿ ಗೈಸ್. ಓಕೆ, ರೀಸನ್ ಸಿಂಪಲ್, R1 EMA ಬ್ರೇಕ್ಔಟ್ ಅಂಡ್ ಇಲ್ಲಿ ನೋಡ್ಬೋದು ನಿಮ್ಗೆ ರೆಸಿಸ್ಟೆನ್ಸ್ ಕೂಡ ಇದೆ. ಕರೆಕ್ಟಾ? ಸಿಂಪಲ್, ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಇದೆ. ಓಕೆ, ಸೊ ಆ ಎರಡು ಕನ್ಫರ್ಮೇಶನ್ ಅಂಡ್ EMA ಜೊತೆಗೆ ಕನ್ಫರ್ಮೇಶನ್ ಸಿಕ್ತು. ಸೊ ದಟ್ಸ್ ವೈ ಟ್ರೇಡ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಬಟ್ ಇದು ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಸಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಟ್ರೆಂಡ್ ಅಗೇನೆಸ್ಟ್ ಹೋಗ್ತಾ ಇರೋದು. ಕರೆಕ್ಟಾ? ಸೊ ಟ್ರೆಂಡ್ ಅಗೇನೆಸ್ಟ್ ಇರೋದ್ರಿಂದ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಲೈಕ್ ಲಾಂಗ್ ಆಗಿ ಹೋಲ್ಡ್ ಮಾಡುವಂತ ಒಂದು ಥಾಟ್ ನ ನಿಮ್ ತಲೆಯಲ್ಲಿ ಇಟ್ಕೋಬಾರ್ದು. ಓಕೆ, ಸೇಮ್ ಸೆಟಪ್ ಗೇಮ್ ಚೇಂಜರ್ 2. ಓಕೆ, ಯಾಕೆ ಇಲ್ಲಿ R1 ಕಡೆ ಫೋಕಸ್ ಮಾಡಿದೆ ಅಂತ ಅಂದ್ರೆ ಸಿಂಪಲ್, ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾನ್ಯುಯಲ್ ರೆಸಿಸ್ಟೆನ್ಸ್ ಕೂಡ ಇದೆ. ಓಕೆ, ಮ್ಯಾಕ್ಸಿಮಮ್ ಬಂದ್ರು ಎಲ್ಲಿ ತನಕ ಬರ್ಬೋದು. ಲೆಟ್ಸ್ ಸಿ, ನೋಡೋಣ ಈ ಸ್ವಿಂಗ್ ಹತ್ರ ಹೇಗೆಲ್ಲ ರಿಯಾಕ್ಟ್ ಮಾಡುತ್ತಾ ಅಂತ. ಭಯ ಬೇಡ, ಯಾವ್ದೇ ಟ್ರೇಡ್ ತಗೋಬೇಕಾದ್ರೂ ಭಯ ಬೇಡ, ಅಷ್ಟೇನೆ. ಏನಿದೆ ಸೆಟಪ್ ಫಾಲೋ ಮಾಡಿ ಅಷ್ಟೇ. ಸೊ ನಾನು ಯಾಕೆ ನೋಡ್ಲಿಲ್ಲ ಅಪ್ಸೈಡ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನಿಮ್ಗೆ R1 EMA ಬ್ರೇಕ್ಔಟ್ ಆಯ್ತು. ಎಸ್, ಗೇಮ್ ಚೇಂಜರ್ 2 ಪ್ರಕಾರ ಈ ಸೆಟಪ್ ಅಲ್ಲಿ ಟ್ರೇಡ್ ತಗೋಬೇಕು. ಬಟ್ ನಾನು R1 ಕಡೆ ಜಾಸ್ತಿ ಯಾಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೋಡಿ ಮ್ಯಾನ್ಯಲ್ ಆಗಿ ಮಾರ್ಕ್ ಮಾಡಿರುವಂತ ರೆಸಿಸ್ಟೆನ್ಸ್ ಇದೆ. ಕರೆಕ್ಟಾ? ಸೊ ದಟ್ಸ್ ವೈ. ಅಂಡ್ ಮ್ಯಾಕ್ಸಿಮಮ್ ಇದು ಹೋದ್ರು ಕೂಡ ಇಲ್ಲಿ ತನಕ 0.5 0.6 ಇಲ್ಲಿ ತನಕ ಬರ್ಬೋದು ಅಷ್ಟೇನೆ ಮ್ಯಾಕ್ಸ್. ಓಕೆ, ಸೊ ಎಷ್ಟಾಯ್ತು ರಿಸ್ಕ್ ರಿವಾರ್ಡ್? ಸೊ ನಾನು ಫಂಡಿಂಗ್ ಅಮೌಂಟ್ ಹೇಳಿದ್ದೀನಲ್ಲ, ರಿಸ್ಕ್ ರಿವಾರ್ಡ್ 1:1, 1:1 ಮ್ಯಾಕ್ಸ್ 1:1, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ನಾನು ಬೇಕಾಗಿರೋದಷ್ಟೇ ಅಲ್ಲ ನಮ್ಗೆ. ಸೊ ಸಿಂಪಲ್. ಸೊ ಯಾವುದೇ ಸೆಟಪ್ ಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾದ್ರೆ ಸಿಂಪಲ್, ಈಗ ಗೇಮ್ ಚೇಂಜರ್ 2 ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಆ ಫಿಬ್ ಕನ್ಫರ್ಮೇಶನ್ಸ್ ಇದೆಯಾ, ಆರ್ ಮ್ಯಾನ್ಯುಯಲ್ ರೆಸಿಸ್ಟೆನ್ಸ್ ಸಪೋರ್ಟ್, ಸಪ್ಲೈ ಡಿಮ್ಯಾಂಡ್ ಝೋನ್, ಇವನ್ನೆಲ್ಲ ನಾನು ಪಾರ್ಟ್ 3 ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೆಲ್ಲಾನು ಇತ್ತು, ಕನ್ಫರ್ಮೇಶನ್ ಅಲ್ಲಿ ಇತ್ತು ಅಂದ್ರೆ ದೆನ್ ಯು ಕ್ಯಾನ್ ಟೇಕ್ ಇಟ್.
ಸೊ ಈ ಸೀರೀಸ್ ನ ಯಾಕೆ ಶುರು ಮಾಡಿದೆ ಅಂದ್ರೆ ನನಗೆ ಲೈಕ್ ಐ ಥಿಂಕ್ ನಿಮಗೆ ನಾನು ತೋರ್ಸ್ಕೊಡ್ಬೇಕು, ನಾನು ಹೇಳ್ಕೊಡ್ತಾ ಇರೋದು ಕರೆಕ್ಟ್ ಇದೆಯಾ ಏನು ಅಂತ. ಸೊ ದಟ್ಸ್ ವೈ. ಓಕೆನಾ? ಸೊ ಈ ತರ ನಾನು ಡೈಲಿ 1000 ಟ್ರೇಡ್ಸ್ ತಗೊಬಹುದು. ಬಟ್ ಸ್ಟಿಲ್ ನಿಮಗೆ ಅರ್ಥ ಆಗ್ಬೇಕು. ಓಕೆ, ಬಿಗಿನರ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವನ ಅಜ್ಜಿ ಕರೆಂಟ್ ಹೋಯ್ತು. ಅಯ್ಯೋ ಅಯ್ಯೋ. ಕರೆಂಟ್ ಹೋಯ್ತು ಗೈಸ್. ನಾನು ಮೇಲ್ ಮಾತ್ರ ಯು ಪಿ ಎಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ, ಕೆಳಗಡೆ ಹಾಕ್ಸ್ಕೋಬೇಕು ಇನ್ಮೇಲೆ. ಸವಾಲ್ ಇರ್ತಾರೆ. ಕಾಣದ ಕಡಲಿನ ಮರದ ಜೋಗುಳ ಅರಿವುದು ಏನಂತೆ ಟನ್ 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 ಟನ್. ಸೊ ಟಾರ್ಗೆಟ್ ಹತ್ರ ಬರ್ತಾ ಇದೆ. ಎಷ್ಟಾಯ್ತು? ಮೂಮೆಂಟ್ ಇಲ್ಲ ಗೈಸ್, ಅದೊಂದೇನೆ ಬೇಜಾರು. ಈ ನಾನು ಕರೆಕ್ಟ್ ಟೈಮಿಗೆ ಬರ್ತೀನಿ. ಒಂದೊಂದ್ ಲಾಟ್ 10 ಲಾಟ್ ಹಾಕಿ ಹಾಕಿ ಅಭ್ಯಾಸ. ಸೊ ಸೊ ನಾನ್ ನಿಮ್ಗೆ ಏನ್ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ದ ಮೇನ್ ಥಿಂಗ್, ಫಂಡಿಂಗ್ ಅಕೌಂಟ್ಸ್ ಗಳಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಇದೇನೇನೆ. ಓಕೆ, 0.1 ಲಾಟ್ ನ ದಾಟೋದಕ್ಕೆ ಆಗೋದಿಲ್ಲ, ಏನ್ ಮಾಡ್ಬೋದು. ಪಾಪ 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 ಪಾಪ. ಸವಾಲಿದ್ದರೆ ಬಿತ್ತು 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 ಬಿತ್ತು. ಬಿತ್ತು ಗೈಸ್.
ಓಕೆ ಸೊ ಕ್ಲೋಸ್ ಮಾಡಿದೆ. ಓಕೆ, ಸಿಂಪಲ್ ಟ್ರೇಡ್. ಹೋಪ್ ಎಲ್ಲ ಅರ್ಥ ಆಯ್ತು ಅನ್ಕೊಂಡೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕರೆಂಟ್ ಇರ್ಲಿಲ್ಲ, ಬಟ್ ಸ್ಟಿಲ್ ಗೊತ್ತಾಯ್ತಲ್ಲ ಸೆಟಪ್. ಸಿಂಪಲ್ ಸೆಟಪ್. R1 EMA ಬ್ರೇಕ್ ಆಗಿತ್ತು, ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂತ ರೆಸಿಸ್ಟೆನ್ಸ್ ಅಲ್ಲೇ ಇತ್ತು, ದೆನ್ ಶಾರ್ಟ್ ಎಂಟ್ರಿ. ಓಕೆ ಗೈಸ್, ಹ್ಯಾವ್ ಎ ಗುಡ್ ಡೇ, ಬೈ ಬೈ.